ನಮಸ್ಕಾರ. ಕೋಟಪ್ಪ ನಿಮ್ಮ ನೆಚ್ಚಿನ ಶಿಕ್ಷಕರು. ಅವರ ನಾನು ಲಾಸ್ಟ್ ತಮ್ಮ. ನಾನು ರಿಟೈರ್ಡ್ ಆಗಿ ಆಗಲೇ 5ನೇ ವರ್ಷ ಆಯಿತು. ನಮ್ಮ ಅಣ್ಣ ಅಂತ ಹೇಳಿ ನಾವು ಭಾಳ ಕ್ಲೋಸ್ ಆಗಿದ್ವಿ ಮೊದಲಿಂದ ಅಂತ. ನಾವು ರೆಸ್ಪೆಕ್ಟ್ ಕೊಡ್ತಿದ್ವಿ, ಅವರು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಅವ್ರ ಕಲೆನೇ ನನಗೆ ಬಂದು ನಾನು ಅದನ್ನೇ ಮುಂದುವರಿಸಿ ನಾನು ಅಪಾಯಿಂಟ್ಮೆಂಟ್ ಆಗಿ ರಿಟೈರ್ಡ್ ಆಗಿ ಮೊದಲೇ ಅವರ ಚಿತ್ರಕಲಾ ಶಿಕ್ಷಕರಾಗಿ ಕಿತ್ತೂರಲ್ಲಿ ಪ್ರೌಢಶಾಲೆಯಲ್ಲಿ ವರ್ಕ್ ಮಾಡಿದರು. ನಂತರ ಜೂನಿಯರ್ ಕಾಲೇಜ್, ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ತುಮಕೂರಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಇದೇ ಸ್ವಂತ ಊರು ಇದು ನಮ್ದು. ಅವರು ಇಲ್ಲೇ ಜಾಗ, ಇಲ್ಲೇ ನಮ್ಮ ಅಪ್ಪನ ಜಾಗ ಎಲ್ಲ ನಮ್ಮ ಫಾದರ್ದು. ಈ ಜಾಗದಲ್ಲಿ ಮನೆ ಕಟ್ಟಿದ ಮೇಲೆ ನಮ್ಮ ಅತ್ತೆನೂ ಅವರು ಕಲಾ ಶಿಕ್ಷಕರು, ಇಬ್ಬರು ಕಲೆ. ಅವರು ಇವತ್ತು ನಿನ್ನೆ ದೈವಜೀವನರಾಗಿದ್ದಾರೆ. ಎಲ್ಲ ತಾವೆಲ್ಲ ಬಂದಿದ್ರು, ತುಮಕೂರಿಂದ ದೂರಿಂದ ಬಂದಿದ್ರು ಎಲ್ಲ. ನಾಗಲಿಂಗಪ್ಪ ಅಂತ. ನಾನು ಕೋಟಪ್ಪ ಅಂತ ದೊಡ್ಡವರು, ನನ್ನ ಶ್ರೀಮತಿ ಅವರು ಕೂಡ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಈ ನಾಗಲಿಂಗಪ್ಪರನ್ನ ಒಂದು ಕಲಾ ಶಿಕ್ಷಕ ಇದ್ದಲ್ಲ ಅವರಿಗೆ. ಅವ್ರಿಗೆ ಏನ್ ಮಾಡೋದು, ಸೀನಿಯರ್ ಡ್ರಾಯಿಂಗ್ ಕಟ್ಸಿ ಅವರ ಪಾಸ್ ಮಾಡಿಸ್ಬಿಟ್ಟು ಇವ್ರಿಗೆ ಅಪ್ಲಿಕೇಶನ್ ಅವ್ರು ಹಾಕಿದ್ರು. ಅದಕ್ಕೆ ಇವ್ರು ನೆನೆಸೋದು. ಇದು ಲಾಸ್ಟ್ ತಮ್ಮ ಕೋಟಪ್ಪ ಎರಡನೇರು. ಆಮೇಲೆ ಒಟ್ಟಿಗೆ ನಮ್ಮ ಮಾವ ಇವರಪ್ಪರು ಬ್ರಿಟಿಷ್ ಕಾಲದಲ್ಲಿ ಆರಾಯ ಆಗಿದ್ದ ಮನುಷ್ಯರು ಇದ್ದು, ಬ್ರಿಟಿಷ್ ಕಾಲ ನಂತರ ಇದ್ದು, ಮತ್ತೆ ಸ್ವಾತಂತ್ರ್ಯ ನಂತರನೂ ಇದ್ದು ರಿಟೈರ್ಡ್. ಇವರು 5 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳು. ಅದ್ರಾಗ ಲಾಸ್ಟ್ ಇವರು ನಮ್ಮ ಮನೆಯವರು ಲಾಸ್ಟ್ ಹೆಣ್ಮಕ್ಳು. ಹಂಗಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರ ನೌಕರನ್ನೇ ತಗೊಂಡ್ರ. ಯಾರೋ ನೌಕರಿ ಒಬ್ಬಂತಲ್ಲ, ಫಸ್ಟ್ ಪರ್ಸನ್ ದೊಡ್ಡ ಅಣ್ಣ ಮಾತ್ರ ವ್ಯವಸಾಯ. ಹಂಗಾಗಿ ನಾನು ನಿವೃತ್ತಿ ಒಂದು 20 ವರ್ಷ ಆಯ್ತು. ನಾನು ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಇದ್ದೆ, ನಿವೃತ್ತಿ ಹೊಂದಿದೆ. ಇವರಕ್ಕ ಕೂಡ ಎಡ್ಮಿಷನ್ಸ್ ಇದ್ರು, ಹೈಯರ್ ಪ್ರೈಮರಿ ಸ್ಕೂಲ್. ಅವರು ರಿಟೈರ್ಡ್. ಅಂದ್ರೆ ಕೋಟಪ್ಪ ದೊಡ್ಡವರು, ಅವ್ರು ನಮ್ಮ ಶ್ರೀಮತಿ. ಹೀಗಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿ ಎಲ್ಲರೂ ಸರ್ಕಾರ ನೌಕರಿ ಮಾಡಿ ನಿವೃತ್ತಿ ಹೊಂದಿವಿ. ಒಂದು ಒಳ್ಳೆ ಫ್ಯಾಮಿಲಿ ಇದೆ. ಇಂಥದ್ರಲ್ಲಿ ನಮ್ಮ ಕೋಟಪ್ಪ ಇದ್ದು ಬಹಳ ಹೆಮ್ಮೆ. ಆತ ಯುವಕದಾಗ ನೋಡಿದ್ರೆ ಯಾರಾದ್ರೂ ಬಂದ್ಬಿಡ್ಬೇಕು ಅಂತ ಒಂದು ಇದು. ಮತ್ತೆ ಮಿತ ಭಾಷೆ, ಹೆಚ್ಚು ಮಾತಾಡ್ತಿದ್ದಿಲ್ಲ. ಆತ ಕೈ ಹಿಡಿದ್ರೆ ಇನ್ನು ಹುಡುಗ 7ನೇ ಕ್ಲಾಸ್ ಓದ್ಬೇಕಾದ್ರೆ ಅವ್ರಪ್ಪನು ಈಸಿಂದ ಇನ್ ತಗೊಂಡು ಕಟ್ಟಿಗೆ ತಗೊಂಡು ಐ ನೀರು ಕಟ್ಟಪ್ಪ ಅಂತ ಸ್ಕೆಚ್ ಮಾಡಿದ್ ಮನೆ ಮೇಲೆ ನೋಡಿದ್ರೆ ಎಷ್ಟು ಪಾಯಿಂಟ್. ಅವಾಗಲ ಕಷ್ಟ ಕಾಲದಲ್ಲಿ DTC ಮಾಡಿದ ಗದಗಿನಲ್ಲಿ. ಅದೇ ನಮ್ಮ ಅಣ್ಣ ಬರ್ತಿದ್ದ ಕೋಬ್ರದಾರ ಮನೆಗೆ. ಅಂದ್ರೆ ಇವ್ರು ದೊಡ್ಡ ಹಾಕೊಂಡು ಕೊಡುತ್ತಾನೆ ಅವ್ರ ಮನೆಗೆ DTC ಕಷ್ಟದಿಂದ ಮಾಡ್ದ. ಅವಾಗ ಕಷ್ಟ ಕಾಲ, ಸಣ್ಣ ತೀತ ಕಷ್ಟ ಕಾಲ DTC ಮಾಡಿ ಆ DTC ಮೇಲೆ ತಿಪ್ಟೂರಲ್ಲಿ ಡ್ರಾಯಿಂಗ್ ಟೀಚರ್ ತೆಗೆದುಕೊಂಡ. ಆಮೇಲೆ MGD ಮಾಡಿದೆ. ಆಮೇಲೆ MA MD MPhil ಮುಂಜಾನೆ ಮೇಲೆ ಗೊತ್ತಿದೆ. ಹಿಂಗಾಗಿ ಸತತ ಶ್ರಮಜೀವಿ. ಆತನ ಅಕ್ಷರ ಮುತ್ತು ಮುತ್ತು. ಆತ ಏನೇ ಬರಲಿ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಜನ ಇದ್ ಮ್ಯಾಟ್ರ್ ಏನಾಯ್ತು ಅಂತ ನೋಡ್ತಲ್ಲ, ಈತನ ಮುತ್ತಿನ ಅಕ್ಷರ ನೋಡಿ ಆತಗೆ ಡಿಗ್ರಿ ಕೊಟ್ಟರಂತ ಅನಿಸುತ್ತೆ. ಆ ಮಟ್ಟಿಗೆ ಆ ಮನುಷ್ಯ ಚಿತ್ರ ಕಲೆ ಅಷ್ಟೇ ಅಲ್ಲ, ಆತನ ಅಕ್ಷರ ಕೂಡ ಚಿತ್ರಕಲೆನೇ ತೋರಿಸ್ತಿದ್ವಿ ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಇವತ್ತು ಆಗಲಿದ್ದಂದ್ರೆ ನಿಜವಾಗ್ಲೂ ನನಗಂತೂ ಬಹಳ ಪ್ರೀತಿ ಮನುಷ್ಯ. ಅದು ಆಗಲಿದ್ದು ನನಗೆ ಬಹಳ ದುಃಖ. ಏನ್ ಮಾಡೋದು, ಅನಿವಾರ್ಯ. ಎಲ್ಲರೂ ಈ ಲೋಕದಿಂದ ಒಂದೇನ ಹೋಗೋದೆ, ಎಲ್ಲರೂ ಪ್ರಯಾಣ ಒಂದು ಗಾಡಿಯಾಗಿರ್ತೀವಿ, ಒಂದೇನ ಇಳಿದು ಹೋಗೋದೆ. ಹಾಗಾಗಿ ಅವರು ಈ ರೀತಿ ನಿಂತಿದ್ದಾರೆ. ನೀವೆಲ್ಲ ಬಂದು ನಿಜವಾಗ್ಲೂ ನಾನು ತುಂಬಾ ಸಂತೋಷ. ನಿಮಗೆಲ್ಲ ಧನ್ಯವಾದಗಳು.
ಯಾರು